ಹೇ, ಅಪ್ಪನ ಆಸ್ತಿಲಿ ನಮ್ಗೆ ಪಾಲ್ ಬರ್ಲಿಲ್ಲ ಅಂತಂದ್ರೆ ನಿನ್ನ ಕೇಸ್ ಹಾಕ್ಬಿಡ್ತೀವಿ. ಓಹೋ ಅಕ್ಕ ನಮಸ್ಕಾರ. ಇವಾಗ ಬಂದ 15 ವರ್ಷದಿಂದ ಪಕ್ಕದ ಬೀದಿ ಚಿಕ್ಕಿ ಮನೇಲಿ ಚೆಲುವಿನ ಚಿತ್ತಾರ ಪಿಕ್ಚರ್ ಹಾಕವ್ರ ನೋಡ್ಕ ಬರ್ತೀನಿ ಅಂತ ಓದೋಳು ನೀನು. ಜಗವೇ ಒಂದು ರಣ ರಂಗ, ನಂದು ಹಸಿರು ಕಲರ್ ಲಂಗ, ಓಣ ಬಾರ ಕಾಳಿಂಗ ಅಂತ ಕಳ್ಳನ ರಂಗು ಜೊತೆಲಿ ಓಡೋದಲ್ಲ ಸುಪ್ನಾತಿ ಸುಂದ್ರಿ ಚಂದುಳಿ ಚಂದ್ರಿ ನೀನು. ಇವಾಗ ಬಂದಿದ್ಯಾ? ಏಯ್ ಡಮಾಲ್ ಡುಮಿಲ್ ಡಕ್ಕ ಏರಿಯಾಗೆ ರೌಡಿ ಕಣೋ ನಮ್ಮಕ್ಕ. ಏ ಕರ್ಬೇ ಸೊಪ್ಪು ಸರ್ ಕರೆದ್ರ? ನಿಮ್ಮನ್ನಲ್ಲ ಸರ್, ಒಗ್ಗರಣೆಗೆ ಕರ್ಬೇ ಸೊಪ್ಪು ಬೇಕಿತ್ತು. ತರಕಾರಿ ಹೋಗ್ತಾ ಇದ್ದ, ಅವನನ್ನ ಕರೆದಿದ್ದು ಸರ್. ಕರ್ಬೇ ಸೊಪ್ಪು ನಿನಗೇನು ಅನ್ಸದೇ ಇಲ್ಲ. ನಮ್ ಮಗ ಅಷ್ಟು ಕಷ್ಟ ಪಡ್ತಾನೆ, ಆಚೆ ಹೋಗಿ ಸುತ್ತಾಡ್ಕೊಂಡ್ ಬರ್ತಾನೆ, ಒಂದ್ 5-10 ರೂಪಾಯಿ ದುಡ್ಕೊಂಡ್ ಬರ್ತಾನೆ. ನಕ್ಕನ್ ಏನು ಟೆನ್ಷನ್ ಇಲ್ಲ ನಮ್ಮ ಅಮ್ಮಂಗೆ. ನಮ್ಮ ಅಮ್ಮಂಗ್ ಒಂದೇ ಒಂದ್ ಟೆನ್ಷನ್, ನಕ್ಕನ್ ಮಸ್ತನ್ನ ಮಾಡ್ಬಿಡ್ಬೇಕು ಅಷ್ಟೇ. ಅವ್ನಮ್ಮನ ಅವ್ನಿಗೆ ತಿನ್ಸ್ ನಕ್ಕನ್ ಮನ್ಸ್ಬಿಡ್ಬೇಕು. ಅದೇ ತಲೆಯಲ್ಲಿ ಓಡೋದು. ಏನಪ್ಪಾ ಯಾವ್ದ ಹುಡುಗಿ ಬೆನ್ನತ್ತಿಯಲ್ಲ? ನಾನು ಹೇಳ್ತಿದ್ದಾಳೆ ಅಡ್ಸಿ ಮಗನೇ. ಈ ನನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಆದ್ರೆ ಹೆಂಡತಿ ಮಸ್ತ್ ಅದಾವ ನೋಡ್ಲೆ, ಮೆಟ್ ಹರಿತಾವ ಅಲ್ಲೇ ಅಂಗಡಿ ಮುಂದ್ ಬಂದು. ಅಣ್ಣ ಟೀ ಒಂದ್ ಪ್ಲಾಕೋ. ಜಲ್ದಿ ಕೊಟ್ಟೆ ಕೊಡಲ್ವಾ? एक बार धोखा खा चुका हूँ, दोबारा नहीं खाऊंगा. पहचाना मुझे? ಒಂದ್ ಹುಡ್ಗಿ ಮೇಲೆ ಲವ್ ಆಗಿದೆ ಮಗ, ಯಾರಿಗೂ ಹೇಳ್ಬೇಡ ಅಂದ್ರೆ ನನ್ ಫ್ರೆಂಡು. ಅವರಿಬ್ರು ಗಂಡ ಹೆಂಡತಿ, ಓಕೆನಾ? ಕಣ್ಣಲ್ಲೂ ನೀನೇನೆ. ಅಮ್ಮ ಹಾಲ್ ನೋಡ್ಕೊಳಕ್ ಹೇಳಿದ್ರ? ಹಾಲುಕ್ತಾ ಇನ್ನಿನ್ ಕತೆ ಅಷ್ಟೇ ಅಷ್ಟೇ. ಇನ್ನೊಂದ್ ವಾರ ನಿಮ್ಮ ಅಮ್ಮನ್ ಕಣ್ಣ ಕಾಣಿಸ್ಕೋಬೇಡ. ರಘು, ಮನೆ ಎಲ್ಲ ಗಬ್ಬಂತ ಇದೆ. 3 ದಿವಸದಿಂದ ಕಸನೇ ಹಾಕಿಲ್ಲ. ಇವತ್ತಾದ್ರೂ ಹಾಕಿದ್ಯೋ ಇಲ್ವೋ? ಹೇ, ಕಸದ ಗಾಡಿ ಬಂದಿತ್ತೇನೋ? 20 ನಿಮಿಷ ಮುಂಚೆನೆ ಬಂದಿತ್ತು. ನೀವು ರೀಲ್ಸ್ ನೋಡ್ಕೊಂಡು ಕೂತಿದ್ರಿ. ಈಗ ನಿಮ್ ಓಹೋ ಏನ್ ಮದಪ್ಪಣ, ಎಡ್ತಿ ಬ್ಲೌಸ್ ತಕ ನೀ ಬಂದ್ಬಿಟ್ಟಿದ್ಯಾ? ಲೋ ಗಿಲ್ಲಿ, ಸುಮ್ನಿರ್ಲ, ಬಿಸ್ನೆಸ್ ಹಾಳ್ ಮಾಡ್ಬೇಡ. ಓಹೋ ಏನ್ ದೊಡ್ಡ ಗಾರ್ಮೆಂಟ್ಸ್ ಕಂಪ್ನಿ ಒಂದು. ಲಂಗ ಬ್ಲೌಸ್ ಎಲ್ಲ ಡೆಲ್ಲಿಗೆ ಎಕ್ಸ್ಪೋರ್ಟ್ ಆಯ್ತಾವೆ. ತಗಲ್ಲ, ಬ್ಲೌಸ್ಗೆ ಕಿಟಕಿ ಇರ್ಬೇಕಂತ. ನಿನ್ ಹೆಂಡತಿ ಬಸ್ಸಲ್ಲಿ ಯಾವಾಗ್ಲೂ ವಿಂಡೋ ಸೀಟ್ ಪಕ್ಕನೆ ಕೂತಿರ್ತಾಳೆ. ಇನ್ನು ಜಾಕೆಟ್ಗೆ ಕಿಟಕಿ ಇಲ್ಲ ಅಂದ್ರೆ ನಿನ್ ಹೆಂಡತಿ ಹಾಕತಾಳ? ಹಾಕೊಡ್ತೀನಿ. ಹಿಂದೆ ಕಿಟಕಿ ತೆಗ್ಸಿದ್ಮೇಲೆ ಮುಂದೆ ಒಂದ್ ಬಾಗಿಲು ತೆಗ್ಸ್ಬಿಡು, ಚೆನ್ನಾಗಿರ್ತದೆ. ಅದು ಚಿಲ್ಕ ಇಲ್ಲಾಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹೆಂಗೈತೆ ಮೈಗೆ? ಹಳೆ ಏನ್ಮೋ ನೀನ್ ಮಾನ ಮರ್ಯಾದೆ ಅನ್ನೋದಿಲ್ಲ. ಯಾಕೆ? ಅಲ್ಲೇ ಊರಾಗ ಹುಡುಗರು ಫೆಬ್ರವರಿ 14 ಬಂದದ ಅಂತ ಹುಡುಗಿರಿಗೆ ಲೈನ್ ಆಗ್ತಾ ಇದಾರೆ. ನೀನ್ ನೋಡಿದ್ರೆ ಇಲ್ಲಿ ಪೈಪ್ ಲೈನ್ ಆಗ್ತಾ ಇದೆಯಲ್ಲ, ಇಲ್ಲಿ ಪೈಪ್ ಲೈನ್ ಆಗ್ತಾ ಇದೆಯಲ್ಲ. ಅಯ್ಯೋ ಹಲೋ ಸರ್, ನೀವೇನಾ? OTP ಹೇಳ? OTP ಬೇಡ, ಫಸ್ಟ್ ನೀವ್ ಎಲ್ಲಿ ಹೋಗ್ಬೇಕು ಹೇಳಿ? ಸ್ಮಶಾನ. ಹೌದಾ? OTP ಏನ್ ಬೇಡ, ಇಲ್ಲೇ ನಿಂತ್ಕೊಳ್ಳಿ ಸರ್. ಒಂದ್ 60 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಬಂದ್ರೆ ಸಾಕು, ನೀವೇ ಹೋಗ್ಬಿಡ್ತೀರಾ. ನಾನು ಮಗನೇ ಸ್ಮಶಾನ ರೋಡ್ ಹತ್ರ ಬಿಡೋದ್ರೆ ಮಗನ್ ನನ್ನೇ ಸ್ಮಶಾನ ಕಳಿಸ್ತೀನಿ. ಸಾರಿ ಸರ್ ಮಗನ, ಅದಕ್ಕೆ ಮಗನ ಆಟೋಗಳವರೆಲ್ಲ ಮಗನ್ ನಿಮ್ ನೋಡಿದ್ರೆ ಪ್ರೀತಿ ಜಾಸ್ತಿ. ಹೌದು, ಯಾವತ್ತಿಂದ ಮಾಡ್ತಾ ಇದೀವಿ ಈ ಕೆಲಸ? ಕಷ್ಟ ಸರ್, ಮೊನ್ನೆಯಿಂದ ಮಾಡ್ತಾ ಇರೋದು. ಹೌದು, ಇಲ್ಲೆಲ್ಲೋ ಇಲ್ಲೇನಲ್ಲಿ ಮೆಕ್ಯಾನಿಕ್ ಶಾಪ್ ಇಲ್ಲೇ ಐತೆ, ಬರೋ ಬ್ರೇಕ್ ಹಾಕ್ಸ್ಕೊಳೋ. ಬ್ರೇಕ್ ಏನಕ್ಕೆ? ಮೊನ್ನೆ ನೀನ್ ಡವ್ ಹೋಗ್ತಾ ಇರೋವಾಗ ಬ್ರೇಕ್ ಫೇಲ್ ಆಯ್ತು ಅಂದೆಲ್ಲೋ. ಪಾಪ ಹುಡುಗಿ ಬಾಳ ಹಾಳ್ ಮಾಡ್ಬೇಡಲ್ಲಿ, ಬ್ರೇಕ್ ಹಾಕ್ಸ್ಕೊ ಬರೋಲ್ಲ. ಬ್ರೇಕ್ ಫೇಲಿಯರ್ ಅಲ್ಲಪ್ಪ, ಬ್ರೇಕಪ್ ಆಗ್ಬಿಟ್ಟು ನನಗ್ ಲವ್ ಫೇಲಿಯರ್ ಆಗಿದೆ ಅಂತ ಹೇಳಿದ್ದು. ನೀನ್ ಏನಣ್ಣ ನೀನು ಇಲ್ದಿರೋದೆಲ್ಲ ಹೇಳ್ತೀಯಾ? ಇನ್ನು 6 ಗಂಟೆ ಮೇಲೆ ಹೇಳಿರೋದು ಅದು. ನಿನ್ನೆ 6 ಗಂಟೆ ಮೇಲೆ. 6 ಗಂಟೆ ಮೇಲೆ ಅಂದ್ರೆ ನಾನು ಹೋಗ್ಬಿಟ್ಟಿರ್ತೀನಿ ಬಿಡು. ಸ್ಟೂಡೆಂಟ್ಸ್, ಹಾರ್ಟ್ ಎಲ್ಲಿ ಇರ್ತದ? ಇಲ್ರಿ. ಏನು ಎಲ್ಲಾರ ಕೈ ಹಿಡಿತಾರೋ? ಬ್ರೇನ್ ಎಲ್ಲಿ ಇರ್ತದ ಸರ್? ಅಲ್ಲೇ ಮೇಲೆ ಏನು ಒಳ್ಳೆ ಇದೆ, ಅಲ್ಲೇ ಖಂಡಿ ಇಲ್ಲದನ. ಇದೇನಮ್ಮ ಸ್ಟೇಟಸ್ 2 ಸಲ ಹಾಕಿದ್ಯಾ? ನೀನ್ PUC 3 ಸತಿ ಬರ್ದಲ್ಲ, ನಾನೇನಾದ್ರು ನೀನ್ ಕೇಳದ್ನ? ಮುಚ್ಕೊಂಡಿದ್ದಾಗು.
ಅಣ್ಣ ವ್ಯಾಲೆಂಟೈನ್ಸ್ ಡೇ ಹತ್ರ ಬರತ್ತದ್ರಿ, ಪ್ರೀತಿ ಬಗ್ಗೆ ಒಂದೆರಡು ಮಾತು ಹೇಳ್ರಿ. ನೋಡೋಣ, ಈ ಲವ್ ಡೇ ಅದಲ್ಲ ಇದು, ಲವ್ ಡೇ ಅಂತಂದ್ರೆ ಅದೇ ಲವರ್ಸ್ ಡೇ ಅಂದ್ರೆ ಲವ್ ಡೇ, ಲವ್ ಬಿಡಿಸಿ ಹೇಳ್ತೀನಿ. ನೋಡೋಣ, ಲವ್ ಡೇ, ಚಾಕ್ಲೇಟ್ ಡೇ, ಹಗ್ ಡೇ, ಕಿಸ್ ಡೇ ಎಲ್ಲಾ ಮುಗಿದ್ಬೇಕಾಕಿ ಗಂಡೋ ಮನೆ ಕಡೆ, ನೀ ಬಾರ್ ಕಡೆ. ಯಾಕೆ ಬೇಕಣ್ಣ ದುಡಿಬೇಕು ಮುಚ್ಕೊಂಡು ಒಂದ್ ಕಡೆ. ನೋಡಿ ಸರ್ ನೀವು. ಹಾಯ್ ಸತೀಶ್, ಹೆಂಗಿದ್ದೀರಾ? ಸೂಪರ್ ಸೂಪರ್. ಹರ್ಷ ಹೆಂಗಿದ್ದಾನೆ? ಹರ್ಷನಾ 6.3 ಹೈಟ್ ಆಗ್ಬಿಟ್ಟಿದ್ದಾನೆ, ನನ್ಗಿಂತ 2 ಇಂಚ್ ಜಾಸ್ತಿ ಆಗಿದ್ದಾನೆ. ಈಗ ಕಾಲೇಜ್ಗೆ ಹೋದ್ರೆ ಒಂದೊಂದು ಫ್ಯಾಷನ್ ಶೋಗೆ ಹುಡುಗಿರು 99.99% ಹರ್ಷ ಹರ್ಷ ಅಂದ್ರೆ ಬರೀ ಹುಡುಗಿರ್ ವಾಯ್ಸೇ ಬರ್ತದೆ. ಇನ್ನೊಂದು ಗೊತ್ತಾ, ಇಂಡಿಯಾಗೆ ನಂಬರ್ 2 ಟಾಪ್ ಹೀರೋ ನನ್ ಮಗನ್ ಮಾಡ್ತಾ ಇದ್ದೀನಿ. ನಂಬರ್ 1 ಯಾರು ಅಂಕಲ್? ನಾನಿಲ್ವಾ ಅಂಕಲ್ ನೀವ್ ಹಾಕಿರೋ ಶರ್ಟ್ ಚೆನ್ನಾಗಿದೆ. ಎಷ್ಟು ಅಂಕಲ್? 2 ಲಕ್ಷ. ಅಂಕಲ್ ನೀವ್ ಹಾಕಿರೋ ಗ್ಲಾಸಸ್ 2.5 ಲಕ್ಷ. ವೇಸ್ಟ್ ನನ್ ಮಗ. ಸರ್ ನಾನು ಬರ್ಲಾ? ಋತಿಕ್ ರೋಷನ್ ಅವ್ರಿಗೆ ಹುಷಾರಿಲ್ಲ, ನಾನು ಅವ್ರನ್ನ ನೋಡಕ್ ಹೋಗ್ಬೇಕು, ಲೇಟ್ ಆಗ್ತಾ ಇದೆ. ಸರಿ ಬರ್ತೀನಿ. ಸರಿ ಸರ್, ಓಕೆ. ನೋಡ್ದ ಅವ್ರ ಮಗನ್ನ? ನೀವ್ ನೋಡಿದ್ರ ಅವ್ರನ್ನ? ಆದ್ರೂ ಇದೆಲ್ಲ ನಿಜ ಏನು? ನಾನು ಅದೇ ಯೋಚನೆ ಮಾಡ್ತಾ ಇದೀನಿ, ಪಾಪ ಅವ್ರು ಹೇಳಿದೆಲ್ಲ ನಿಜಾನಾ ಅಂತ. ಸರ್ ನಾನು ಹೇಳೋದೆಲ್ಲ ನಿಜ, ಸಾಕ್ಷಿ ನೋಡಿ ಸರ್ ನೀವು. ಆಯ್ತು ಆಯ್ತು ಸರ್. ಲೋ ಮಚ್ಚ, ಹೇಳಲಿ ಮಚ್ಚ ಇವತ್ತು ವ್ಯಾಲೆಂಟೈನ್ಸ್ ಡೇ ಕಣ, ನಂಗೆ ಹುಡುಗಿನೇ ಇಲ್ಲ. ಬಿಡ ಹೋಗ್ಲಿ, ಏನ್ ಗಾಂಧಿ ಜಯಂತಿ ದಿವಸ ಗಾಂಧೀಜಿನ ಇರ್ತಾರೆ, ಆದ್ರೂ ನಾವ್ ಆಚರಿಸಲ್ವಾ? ಅದಕ್ಕಲ್ಲ ಮಚ್ಚ, ನಮ್ಮ ಮನೆ ಬೆಳಗ್ಗೆಯಿಂದ ಎಲ್ಲರಿಗೂ ಸ್ಪೆಷಲ್ ಕ್ಲಾಸ್ ಐತಿ, ನಿನಗ್ ಸ್ಪೆಷಲ್ ಕ್ಲಾಸ್ ಇಲ್ವಾ ಅಂತ ರೋದ್ನೆ ಇಡ್ತಾವ್ರೆ. ಅದಕ್ಕೆ ಯಾಕೋ ತಲೆ ಕೆಡ್ಸ್ಕಂತೀಯ? ಸ್ಪೆಷಲ್ ಕ್ಲಾಸ್ ಐತೆ ಅಂತ ಹೇಳ್ಬಿಟ್ಟು ಯಾವ್ದಾರು ಪಾರ್ಕ್ ಹೋಗಿ ಕುತ್ಕೊಳ್ಳೋ ಒಂದ್ 2 ಅವರ್. ನಾನು ಹಂಗೆ ಮಾಡ್ಬಿಟ್ಟು ಪಾರ್ಕ್ ಬಂದೆ ಮಚ್ಚ. ಇಲ್ಲಿ ಯಾವ್ದೋ ಪಾರ್ಕ್ ಎದುರುಗಡೆ ಓಯೋ ಐತೆ, 2 ಅವರಿಂದ ಚಟಾಪಟ ಚಟಾಪಟ ಅಂತ ಸೌಂಡ್ ಬರ್ತೈತೆ. ಅದು ಅಲ್ಲದೆ ಯಾರೋ ಬಲೂನ್ ಪ್ಯಾಕೆಟ್ಗಳು ಬೇರೆ ಎಸಿತವ್ರ ಮೇಲಿಂದ. ನನ್ ಮಗ ಅವಳು ಬಂದ್ಲು ಅಂತ ನನ್ನೇ ಓಡಿಸ್ಬಿಟ್ನಲ್ಲ. ಅವ್ರಿಬ್ರು ಮಾಡ್ತಾ ಇರುವಾಗ ಅವನೇನಾನು ಊಸ್ ಬಿಟ್ಬಿಡ್ಬೇಕಂತೆ, ಆ ಸ್ಮೆಲ್ಲೆಲ್ಲ ಊರೋಗ್ಬಿಡ್ಬೇಕು. ಲವ್ ಡೇ ಇಂದ ಲೌಡಾ ಡೇ ಆಗ್ಬೇಕು ಅವ್ನಿಗೆ. ಈ ಊಸ್ ನನ್ಗೆ ಯಾಕೆ ಬರ್ತಾ ಇದೆ? ನನ್ ಮಗನ್ ಬೋಳಿ ಮಗನ್ ಬರ್ಬೇಕು. ಮಚ್ಚ ಅವ್ನು ಮಾತು ಹೇಳ್ತೀನಿ, ಜೀವನದಲ್ಲಿ ನೆನ್ಪಿಟ್ಕೋ. ಇದೇನ್ ಹೇಳ ಮಚ್ಚ? ಟ್ರೈನ್ ಯಾವತ್ತು ಪಂಚರ್ ಆಗಲ್ಲ. ವ್ಯಾಲೆಂಟೈನ್ಸ್ ಡೇ ಬಂದೆ ಬಿಟ್ಟು ಡೈಲಿ ಕಾಲ್ಸ್, ಲೇಟ್ ನೈಟ್ ಚಾಟ್, ಶೇರಿಂಗ್ ರೀಲ್ಸ್, ಗುಡ್ ನೈಟ್ ಟೆಕ್ಸ್ಟ್. ಐ ನ್ಯೂ ಹರ್ ಸ್ಮಾಲ್ ಸೀಕ್ರೆಟ್ಸ್. ತುಂಬಾ ಫೈಟು, ತುಂಬಾ ಕೇರು, ಸ್ವಲ್ಪ ವಿವೇರ್ ಇನ್ಸೆಕ್ಯೂರು. ಐ ಥಾಟ್ ದ ಲವ್ ಸ್ಟಾರ್ಟ್